ನನ್ನ ಮನೆ ಭಸ್ಮ ಮಾಡಿದ್ದಾರೆ ನೋಡಿ, ಬಿಡುದಿಲ್ಲ. ಯಾರಿಗೆ ಬೇಕಪ್ಪ ಇವ ಫ್ಯಾಮಿಲಿ ಕಿರಿಕಿರಿ ಅಂತ ಹೇಳಿ ದೂರ ಹೋಗಿ ಆರಾಮ್ಸೆ ಇರೋಣ ಅಂತ ಹೇಳಿ ಆಸೆ ಪಡ್ತಾ ಇದ್ದಾಳೆ. ನೀನು ನಮ್ಮನೆಗೆ ಕಾಣ್ತೀನ, ಮುಂದೆ ಅವಳದು ಸುಮಾರು ಫ್ಯೂಚರಲ್ಲಿ ಪ್ಲಾನ್ಸ್ ಎಲ್ಲ ಇರಬಹುದು, ಅದಕ್ಕೆ ಬೇಕಲ್ವಾ ಅಂತ. ನಾವು ಇಲ್ಲದಿದ್ರು, ನಮ್ಮ ಪ್ರೆಸೆಂಟ್ ಅಲ್ಲಿ ಇಲ್ಲದಿದ್ರು ಖುಷಿಯಾಗಿದ್ದಾಳೆ ಇವತ್ತು. ಇವತ್ತು ನಮ್ಮ ತಿಮ್ಮಿದ ಬರ್ಡೇ. ಇಲ್ಲ, ಇನ್ನು 5 ನಿಮಿಷ ಅಲ್ಲಿ ಅವಳಿಗೆ ಲೇಟ್, ಆದ್ರೆ ಇಲ್ಲಿ ನಮಗೆ 12 ಗಂಟೆ ಆಗುತ್ತೆ. ಇಲ್ಲಿ ಇದ್ದಿದ್ರೆ ರಂಪ ರೊಟ್ಟಿ ಆಗ್ತಿತ್ತು ಮನೆ. ಇಷ್ಟೊತ್ತಿಗೆಲ್ಲ ಲೈಟ್ಸ್ ಇದೆಲ್ಲ ಹಾಕಿ. ಹೌದು, ನಾಳೆ ಅವಳದು ನಿಜವಾಗ್ಲೂ ಬರ್ಡೇ. ಅಂದರೆ ಇವತ್ತು 12 ಗಂಟೆಗೆ ವಿಶ್ ಮಾಡ್ಲಿಕ್ಕೆ ಉಂಟು. ನಾವು ಹಾಗೆಯೇ ವಿಶ್ ಮಾಡ್ತೀವಿ, ಹಾಗೂ ನಾಳೆ ಸೆಲೆಬ್ರೇಟ್ ಮಾಡೋಣ. ಅವಳದು ಬರ್ಡೇ ಸೆಲೆಬ್ರೇಟ್ ಮಾಡದಿದ್ರೆ ಮತ್ತೆ ನಮಗೆ ನಿಜವಾಗಿ ಬನ್ನಿ ಮನಸ್ಸಿಲ್ಲ, ಎಲ್ಲ ಇವರು ಸುಮ್ಮನೆ ಇರ್ತಾರೆ. ಹೌದಾ, ಬನ್ನಿ. ಇವನು ಉಂಟಲ್ಲ, ನಾನು ಇಲ್ಲದಿದ್ರೆ ಅವನು ಕೂತ್ಕೊಳ್ಳುದು ನನ್ನ ಪ್ಲೇಸಲ್ಲಿ ಬಂದು. ದೊಡ್ಡ ಕಳ್ಳವ. मुझे प्रेशर काला बस लाइव, मुझे प्रेशर काला बस लाइव सोरा. ಈಗ ಎಷ್ಟಾಯ್ತಾ? ಲೈಟ್ ಎಲ್ಲ ಹಾಕ. 57 ಆಯ್ತು. ಪರವಾಗಿಲ್ಲ, ಕಾಲ್ ಮಾಡೋ. ಹೇಳ ರಾಯ್, ನಂದು ವಿಡಿಯೋ ಹಾಕು, ನಾನು ಇದು ಮಾಡಿ ಎಡಿಟ್ ಮಾಡಿ. ನಂದೆಲ್ಲ ಕಾಲ್ ಮಾಡಲಾ? ನಿಮ್ಮದ್ರಲ್ಲಿ ಮಾಡಿ. ಅದು ಮತ್ತೆ ಹಾಕಿದ್ರೆ ಆಗ್ತದಲ್ಲ. क्या कॉल कट करना सही वही हैप्पी बर्थडे टू यू, हैप्पी बर्थडे टू यू, हैप्पी बर्थडे टू यू डियर पम्मी, happy birthday to you, may the good God bless you, may the good God bless you, may the good God bless you and keep you, happy birthday to you. Welcome. Gift kaya? Gift. Gift alli. ಪಾರ್ಟಿಯಲ್ಲಿ ನಾವು ಕೊಡ್ಲಿಕ್ಕ ನನಗೆ ಇಲ್ಲ ತಿಮ್ಮಿ. ನಾವು ಕಳಿಸಿದ್ವಿ, ಬರುತ್ತೆ. ಎಲ್ಲಿ ಕೊಡುದು? ನೀನ್ ಇಲ್ಲಿ ಬಾ, ಮತ್ತೆ ಕೊಡುದೆಲ್ಲ ನಿನ್ನ ಬಟ್ಟೆಗೆ ನಾನು ಆಯ್ತು. ಪಾರ್ಟಿಗೆ ಮಂಗಳವಾರ ಶೇಖರ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ರಾಯ್ ಪಾಪ. ಗುಡ್ ಮಾರ್ನಿಂಗ್ ಅಮ್ಮ. ನೀವೆಂತ ಆಟ ಆಡೋದು ಬೆಳಿಗ್ಗೆ ಹೋಗಿ ನಮಗೆ ಚಹಾ ಕಾಫಿ ಎಲ್ಲ ಮಾಡಿ. ಇನ್ನೆಂತ ಇಲ್ಲ ನಿನಗೆ ಮಂಗ. ನನಗೆ ತಿಂಡಿ ಎಲ್ಲ ತಗೊಂಡು ಕೈಯಲ್ಲಿ ತಿನ್ನಿಸಿ. ಗಂಡ ಮಗ ಅಲ್ಲ ನಾನು, ಗಂಡ ಮಗ, ಗಂಡು ಮಗ ಮಾರ, ಅದೇ ಗಂಡ ಮಗ ಅಂತ. ಇದು ಏನಂದರೆ ಇವತ್ತು ತಿಮ್ಮಿದ ಬರ್ಡೇ ಅಲ್ವಾ, ಅಂದರೆ ನಿನ್ನೆ ಸೆಲೆಬ್ರೇಟ್ ಮಾಡಿದ್ವಿ. ಕೇಕೆಲ್ಲ ಇವತ್ತು ಕಟ್ ಮಾಡ್ತೀವಿ. ತುಂಬ ಮಿಸ್ ಮಾಡ್ತಾ ಇದ್ವಿ ಅವಳ ಬರ್ಡೇಗೆ ನಾವು ಅವಳನ್ನು. ಯಾಕೆಂದರೆ ಯಾವಾಗಲೂ ಒಬ್ಬೆ ಆಗ್ತಾ ಇರ್ತಿದ್ಲಲ್ವಾ. ಬರ್ಡೇ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅವರ ಡೇಯನ್ನು ನಾವು ಸ್ಪೆಷಲ್ ಮಾಡ್ತೀವಿ. ಇವಾಗಲ್ಲ, ಮೊದಲಿಂದ ಕೂಡ ಅದು ನಮ್ಮದೊಂದು ಸಂಪ್ರದಾಯ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಎಲ್ಲರ ಬರ್ಡೇನು ಕೂಡ ಸ್ಪೆಷಲ್. ಯಾಕೆಂದರೆ ಅದೊಂದು ಅವರದ್ದು ಸ್ಪೆಷಲ್ ಡೇ. ಎಷ್ಟೇ ಹೇಳಿದರೂ ಎಲ್ಲರಿಗೊಂದು ಇದಿರುತ್ತೆ. ಬರ್ಡೇ ಅಂತ ಹೇಳಿದರೆ ಅದು ಏನೋ ಒಂಥರ ಖುಷಿ ಅಲ್ವಾ. ಹಾಗೆ ಒಂದು ಭೂಮಿಗೆ ಬಂದ ದಿನ ಅಂತ ಹೇಳ್ತಾರೆ, ಒಂದು ನಮ್ಮ ಪಾಲಿಗೆ ದೇವರು ನಮಗೆ ಕೊಟ್ಟ ದಿನ ಅಂತ ಹೇಳ್ತಾರೆ. ಆ ರೀತಿ ಅದಕ್ಕೆ ಆ ದಿನವನ್ನೊಂದು ಸ್ಪೆಷಲ್ ಮಾಡೋದು, ಅದನ್ನೊಂದು ಮರೆಯುವುದಿಲ್ಲ ನಾವು. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು. ಈಗ ಅವಳು ದೂರ ಇರೋದ್ರಿಂದ ಈಗ ಸ್ವಲ್ಪನೇ, ಇಲ್ದಿದ್ರೆ ನಾವು ತುಂಬ ಗ್ರ್ಯಾಂಡ್ ಮಾಡ್ತಿದ್ವಿ. ಹಾಗೆ ಈಗ ಅವಳನ್ನು ತುಂಬ ಮಿಸ್ ಮಾಡ್ತಾ ಇದ್ವಿ. ನನ್ನದೇ ಯೋಚನೆ ಮಾಡ್ತಾ ಇದ್ದೆ, ಈಗ ಇದ್ದಿದ್ರೆ ಹಾಗೆ ಬೊಬ್ಬೆ ಆಗ್ತಿದ್ಲು. ಇವತ್ತೊಂದು ಬರ್ಡೇ 100 ಸಲ ಹೇಳ್ತಾ ಇದ್ಲು, ಅವಳೇ ಇದು ಮಾಡ್ತಾ ಇದ್ಲಲ್ವ, ಕಿರಿಕಿರಿ ಮಾಡ್ತಾ ಇದ್ಲು ಅಂತ ಹೇಳಿ. ಹಾಗೆ ಇವತ್ತು ನನಗೆ ಎನಿಸಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಒಳ್ಳೆ ಅಡುಗೆ ಮಾಡೋದು.
ಸಂಜೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್. ಯಾಕೆಂದರೆ ಅವಳೇ ಹೇಳಿದ್ದಾಳೆ ಯಾವಾಗಲೂ ಬರ್ಡೇಗೆ ಅವಳು ಒಂದೇ ಈಗ ದುಬೈಗೆ ಹೋದ್ಮೇಲೆ ಇಲ್ದಿರ ನಾವು ಇಲ್ಲಿ ಅಡುಗೆ ಮಾಡ್ತೀವಿ. ದುಬೈಗೆ ಹೋದ್ಮೇಲೆ ಅವಳಿಂದ ನಮಗೆ ಏನಾದರೂ ಇದು ಮಾಡ್ತಾಳೆ. ಅಂದರೆ ಆ ಸಲ ಕೂಡ ಅವಳು ಊಟ ಎಲ್ಲ ಕ್ಯಾಟ್ರಿಂಗಿಂದ ಕಳಿಸಿದ್ಲು. ಈ ಸಲ ಅವಳು ಹೊರಗಡೆ ಹೋಗಲಿಕ್ಕೆ ಹೇಳಿದ್ದಾರೆ. ನಮ್ಗೆ ನಿಜವಾಗ್ಲೂ ಹೇಳೋದಾದರೆ ನಮಗೆ ಚೂರು ಕೂಡ ಮನಸ್ಸಿಲ್ಲ ಹೊರಗಡೆ ಹೋಗಲಿಕ್ಕೆ, ಏನು ಕೂಡ ಯಾಕೆ ಗೊತ್ತಿಲ್ಲ, ಒಂಥರ ಆಗ್ತಾಯಿತ್ತು. ಆದರೆ ಹೋಗೋಣ ಅಂತೇಳಿ, ಅವಳಿಗೆ ನೋಯಿಸ್ಲಿಕ್ಕೂ ನಮಗೆ ಇಷ್ಟ ಇಲ್ಲ, ಹಾಗೆ ಹೋಗೋಣ ಅಂತೇಳಿ ಎನಿಸಿದ್ದೀವಿ. ಓಕೆ, ಈಗ ಅಮ್ಮ ಡ್ಯಾಡಿ ಹೋಗಿದ್ದಾರೆ, ಮೀನು ತರಲಿಕ್ಕೆ ಹೋಗಿದ್ದಾರೆ. ಮೀನು ತಂದು ಬರ್ತಾರೆ. ಕೆಲವರಿಗೆ ಮೀನು ಬೇಕಂತೆ, ಕೆಲವರಿಗೆ ಚಿಕನ್ ಬೇಕಂತೆ, ಇನ್ನು ಬೇಳೆ ಸಾರು ಅದೆಲ್ಲ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಬರ್ಡೇ ಅವಳದು. ಆದರೆ ಇಲ್ಲಿ ಎಂತ ಗೊತ್ತುಂಟಾ, ಎಂತ ಹೇಳ್ತಾರೆ, ಕಮಾಂಡ್ ಅಂದರೆ ಆರ್ಡರ್ ಮಾಡೋರು ಇಲ್ಲಿ ತುಂಬ ಜನ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಬೇಕಂತೆ. ಹಾಗೆ ಸ್ವಲ್ಪ ಸ್ಪೆಷಲ್ ಮಾಡೋಣ, ನಮಗೂ ಆವಾಗ ಒಂದು ಫೀಲ್ ಬರುತ್ತೆ, ಇವತ್ತು ಏನೋ ಒಂದು ಉಂಟಂತ ಹೇಳಿ ಅದನ್ನು ಹಾಗೆ ರಿಮೈಂಡ್ ಇರಬೇಕಲ್ವ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಅಂತ ಹೇಳಿ ನಾನು ಈಗ ಮಾಡ್ತಾಯಿದ್ದೀನಿ ಅಡುಗೆ. ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವತ್ತು ನಾನು ಬಂಗಡೆ ಫ್ರೈ ಮಾಡ್ತಾಯಿದ್ದೀನಿ, ಅದರೊಂದಿಗೆ ಚಿಕನ್ ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಎಂತ ಹೇಳ್ತಾರೆ ದಾಲ್ ಮಾಡ್ತಾಯಿದ್ದೀನಿ. ದಾಲಲ್ಲಿ ನಾನು ಮಸೂರು ದಾಲನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ, ಸಿಂಪಲ್ ದಾಲ್. ಹಾಗೂ ಇದು ಚಿಕನಿಗೆ ಇವಾಗ ಪೆಪ್ಪರ್, ಜೀರಾ, ಕೊತ್ತಂಬರಿ. ಒಂದು ಸೈಡಿನ ಡ್ಯಾಡಿ ಮೀನು ಕೂಡ ಕಟ್ ಮಾಡ್ತಾಯಿದ್ದಾರೆ. ಮೀನು ಕೂಡ ಕ್ಲೀನ್ ಆಗ್ತಾ ಉಂಟು, ಫ್ರೆಶ್ ಮೀನು ಸಿಕ್ಕಿದೆ. ಓಕೆ, ಇಷ್ಟನ್ನು ಫ್ರೈ ಮಾಡೋಣ ಫಸ್ಟಿಗೆ. ಹಾಗೂ ಅದನ್ನು ಏನು ಮಾಡೋಣ, ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ಗ್ರೈಂಡ್ ಮಾಡುವಾಗ ಅದಕ್ಕೆ ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸೈಡಲ್ಲಿ ಟೊಮೆಟೊ ಕೂಡ ಬೇಯಿಸಿಟ್ಟಿದ್ದೀನಿ. ಕಸೂರಿ ಮೇಥಿಯನ್ನು ಕೂಡ ಫ್ರೈ ಮಾಡಿಟ್ಟಿದ್ದೀನಿ. ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಡಿಶೇಪನ್ನು ಹಾಕಿ ನೀರುಳ್ಳಿ ಹಾಕೋಣ. ಒಂದು ದೊಡ್ಡ ಸೈಜ್ ಆದರೆ ಒಂದು 5 ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ನೀರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದರೊಂದಿಗೆ ನಾನಿವಾಗ ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡಿದ ಮಸಾಲ. ಹಾಗೂ ನೆಕ್ಸ್ಟ್ ಹಾಕೋಣ, ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ನಾನಿಲ್ಲಿ ಗರಂ ಮಸಾಲವನ್ನು ಲಾಸ್ಟಿಗೆ ಹಾಕ್ತೀನಿ. ಆಲ್ರೆಡಿ ಗರಂ ಮಸಾಲ ನಾನು ಮಾಡಿದ್ದುಂಟು ಮನೆಯಲ್ಲೇ. ನೀವು ನಿಮ್ಮ ಹತ್ರ ಗರಂ ಮಸಾಲ ಮನೆಯಲ್ಲೇ ಮಾಡಿದ್ದಿಲ್ಲ ಅಂತಾದರೆ ನೀವು ಅದು ಎಲ್ಲ ಫ್ರೈ ಮಾಡ್ತೀರಿ ನೋಡಿ, ಕೊತ್ತಂಬರಿ ಎಲ್ಲ, ಆ ಟೈಮಲ್ಲಿ ಹಾಕ್ಬೋದು. ಚಿಕನನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಉಪ್ಪನ್ನು ಸೇರಿಸಿದ್ದೀನಿ. ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಇವಾಗ ಚಿಕನ್ ಇಲ್ಲಿ ಬೇಯಬೇಕು. ಚಿಕನ್ ಒಂದು ಮುಕ್ಕಾಲಷ್ಟು ಬೆಂದು ಬರುವಾಗ ಏನು ಮಾಡಿ, ಟೊಮೆಟೊ ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ವಿ ನೋಡಿ, ಅದನ್ನು ಪ್ಯೂರಿ ಮಾಡಿ ಇದಕ್ಕೆ ಹಾಕಿಬಿಡಿ. ಇವಾಗ ಚಿಕನ್ ಬೆಂದಿದ್ದೆ ಗರಂ ಮಸಾಲವನ್ನು ಹಾಕಿದ್ದೀನಿ. ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ಕಸೂರಿ ಮೇಥಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ತುಂಬ ಟೇಸ್ಟ್ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಸಿಂಪಲ್ ಮಸಾಲ ರೆಸಿಪಿ ಇದು, ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಅಂತ ಎರಡು ಸೈಡ್ ಕೂಡ ಕುರುಕುರು ಆಗ್ತಾ ಉಂಟು. ಈಚೆ ಸೈಡ್ ಕೂಡ ಪೋಚ, ಆಚೆ ಸೈಡ್ ಕೂಡ ಪೋಚ. ಮಧ್ಯದಲ್ಲಿ ನಮ್ಮ ಬಿಲ್ಲ ಇನ್ಸ್ಪೆಕ್ಷನ್, ಅದು ನೋಡಲಿಕ್ಕೆ ಯಾರು ಒಳ್ಳೆ ಮಾಡ್ತಾರೆ. ಹಾಂ, ಸ್ಟಾರ್ಟ್ ಆಯಿತು ನೋಡಿ ನೋಡಿ, ಬಂದು ಇಡೀ ಕಾಲು ಅವರು ಎಂತ ಮಾಡೋದು ಹೇಳಿ. ನಾಯಿಗೆ ಆದರೆ ಕಟ್ಟಿ ಹಾಕ್ಬೋದು, ಈ ಬೆಕ್ಕಿನ ಮರಿಗೆ ಅಂತ ಮಾಡೋದು, ಬೆಕ್ಕಿಗೆ ಸಾಕಾಗಿ ಬಿಡುತ್ತೆ. ನೋಡಿ ಅಂತ ಭೂತ ಭೂತ ಅಲ್ವಾ, ನೋಡ ಈಗ ಎಂತ ಸ್ಟೈಲ್ ಮಾಡ್ಲಿಕ್ಕೆ ಆಗಲ್ವ. ಇದೆಲ್ಲ ಮುಂದ್ಗಡೆ ಬಂದ ಕೂದಲು ಇಷ್ಟು, ಇದು ನೋಡಂತೆ ಇಷ್ಟು, ಇದೆಂತ ಎಂತ ಮಾಡ್ಲಿಕ್ಕೆ ಆಗಲ್ಲ. ಸ್ನಾನ ಮಾಡಿ ಬಂದ ಮೇಲೆ ಅಂತೂ ಹೀಗೇನೆ ನಿಲ್ಲುತ್ತೆ ಭೂತ. ನೋಡಿ, ಇದೆಲ್ಲ ಎಕ್ಸ್ಟ್ರಾ ಬಂದ ಸಣ್ಣ ಸಣ್ಣ ಕೂದಲು ನೋಡಿ, ಇದೆಲ್ಲ ಕಾಣ್ತಾ ಉಂಟ ಇಲ್ಲಿ, ಸರಿ ಕಾಣ್ತಾ ಉಂಟ ರಾಯ್? ಇದೆಲ್ಲ ಎಕ್ಸ್ಟ್ರಾ ಕಟ್. ಇಲ್ಲ ಕಾಣುದಿಲ್ಲ, ನೀವು ಭೂತ ಆಗಿದ್ದೀರ. ನಂದು ಸ್ಟೈಲೇ ಬೇನಾಗಿದೆ. ಅದು ಮುಂದ್ಗಡೆ ಫ್ರಂಟ್ ಕಟ್ ಮಾಡ್ತಾರೆ ನೋಡಿ, ಆ ರೀತಿ ಬಂದಿದೆ. ಇದಾಕಿ ನೀವು ಅದು ಅಪ್ಪನಿಗೆ ಬಟ್ಟೆ ತೆಗಿತಾ ಇದೆ ಇವಾಗ ಸಂಜೆ ಹೋಗ್ಲಿಕ್ಕೆ. ನಾನು ಹಾಕ್ಬೇಕಾ? ಎಲ್ಲ ಕೆಲಸ ಆಯಿತು, ಊಟ ಆಯಿತು, ಎಲ್ಲ ಆಯಿತು, ಚೆನ್ನಾಗಿತ್ತು ಊಟ. ಇವರು ಯಾರು ಹೇಳಲ್ಲ, ನಾನು ಹತ್ರ ಹೇಳ್ತೀನಿ ನಾನು ಮಾಡಿದ ಊಟ ಅಡಿಗೆ ಚೆನ್ನಾಗಿತ್ತು ಅಂತೇಳಿ. ಅಬ್ಬೋ, ಹಾಗೆ ಹೊರಗಡೆ ಹೋಗೋಣ ಅಂತೇಳಿ ಎನಿಸಿದ್ದೀನಿ.
ಇವತ್ತು ಈಗ ಸ್ವಲ್ಪ ತೆಳ್ಳಗಾಗಿದ್ದೀನಲ್ವಾ ಹಾಗೆ ಎನಿಸಿದೆ ಓಲ್ಡು ಕೆಲವು ಟೀ ಶರ್ಟ್ಸ್ ಉಂಟು ನಾನು ಹಾಕದ್ದು ಹಾಗೆ ಇಟ್ಟಿದ್ದು ಇದೆಲ್ಲ ಇದು ಅಪ್ಪಂದು ಎಷ್ಟು ಸಲ ಹೇಳ್ಬೇಕು ನನಗೆ ಆಯ್ತಾಯ್ತು. ಅದನ್ನು ಸ್ವಲ್ಪ ಟ್ರೈ ಮಾಡೋಣ ಅಂತೇಳಿ ಸ್ಟೈಲ್ ಮಾಡೋಣ ಅಂತೇಳಿ ಯಪ್ಪ ತೆಳ್ಳಗಾದ್ಮೇಲೆ ತೋರಿಸ್ಬೇಕು ತೆಳ್ಳಗಾಗಿದ್ದೀವಿ ಅಂತ. ನಾನು ಸ್ವಲ್ಪ ದಪ್ಪಗಾಗಿದ್ದೀನಿ, ಅದಕ್ಕೆ ಅದು ಕೊಡಿ. ಪಪ್ಪಂದ ನೋಡಿ ಅಂತೆ ಆನ್ ಕ್ಯಾಮ್ರಾ ಹೊಡಿತಾರೆ, ಹಿಂದೆ ಎಷ್ಟು ಹೊಡಿಬಹುದು. ಹೌದು. ಹಾಗೆ ಎನಿಸಿದ್ದೀನಿ ಇದು ಮಾಡೋಣ ಅಂತೇಳಿ, ಈಗ ಹೊರಡೋಣ ಅಂತೇಳಿ ತೋರಿಸ್ತೀನಿ ನಿಮಗೆ ಹೊರಟ ಮೇಲೆ. ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದರೆ, ಸುಮಾರು ಜನ ಹೇಳ್ತಾಯಿದ್ರು ಇವಾಗ ಮೊನ್ನೆ ಕೂಡ ಕಮೆಂಟಲ್ಲೆಲ್ಲ ಹೇಳ್ತಾಯಿದ್ರು, ತಿಮ್ಮಿದೆಲ್ಲ ಏನು ಸುದ್ದಿನೇ ಇಲ್ಲ, ಯಾಕೆ ಅವಳಿಗೀಗ ನೆನಪಿಲ್ವಾ, ಹೊರದೇಶಕ್ಕೆ ಹೋದ್ಮೇಲೆ ನಿಮ್ಮದೆಲ್ಲ ನೆನಪಿಲ್ವಾ ಎಂತ ಮಾತಾಡ್ತಾರಂತಿಲ್ಲ ಕೆಲವರು. ಡೈಲಿ ನಾನು ತೋರಿಸ್ಲಿಕ್ಕೆ ಆಗುತ್ತೆ, ಡೈಲಿ ನೋಡಿ ಫೋನ್ ಮಾಡಿದೆ ಮೆಸೇಜ್ ಮಾಡಿದ್ಲು, ವಾಯ್ಸ್ ರೆಕಾರ್ಡ್ ಮಾಡಿದ್ವಿ, ಮೆಸೇಜ್ ಮಾಡಿದ್ವಿ, ತೋರಿಸ್ಲಿಕ್ಕೆ ಆಗುತ್ತಾ? ಡೈಲಿ ಆಗೋದಿಲ್ಲಲ್ವಾ. ಅವಳು ಕೂಡ ಈಗ ಬ್ಯುಸಿ ಇದ್ದಾಳೆ, ಆದರೂ ನಾವು ಡೈಲಿ ಕನೆಕ್ಷನ್ ಇದೆ ನಮ್ಮದು. ಇನ್ನೂ ಕೂಡ ಅವಳು ಅಳ್ತಾಳೆ, ಇನ್ನೂ ಕೂಡ ಮಿಸ್ ಮಾಡ್ತಾಳೆ. ಯಾಕೆಂದರೆ ನಮ್ಮ ಫ್ಯಾಮಿಲಿನೇ ಹಾಗೇ ಇದೆ, ಗೊತ್ತಾಯ್ತಲ್ಲ, ನಮ್ಮ ಬಾಂಡಿಂಗೇ ಆಗಿದೆ. ಯಾರಿಗೂ ಫ್ಯಾಮಿಲಿ ಬಿಟ್ಟು ಹೊರಗಡೆ ಇರಲಿಕ್ಕೆ ಆಗಲ್ಲ. ಕೆಲವರೀಗ ಇದ್ದಾರೆ, ಯಾರಿಗೆ ಬೇಕಪ್ಪ ಈ ಫ್ಯಾಮಿಲಿ ಕಿರಿಕಿರಿ ಅಂತೇಳಿ ದೂರ ಹೋಗಿ ಆರಾಮ್ಸೆ ಇರೋಣ ಅಂತೇಳಿ ಕೆಲಸ ಮಾಡೋದು ಹಾಗೆ. ಆದರೆ ನಮ್ಮದು ಹಾಗೆ ಅಲ್ಲ, ನಮಗೆ ಒಬ್ರಿಗೊಬ್ರು ಬಿಟ್ಟು ಇರಲಿಕ್ಕೆ ಆಗಲ್ಲ. ಅದೇನಂತ ಗೊತ್ತಿಲ್ಲ, ಈಗಲೂ ಅವಳು ಮಿಸ್ ಮಾಡ್ತಾಳೆ. ಯಾವಾಗ ಅಲ್ಲಿಂದ ಓಡಿ ಬರ್ತೀನಿ, ಯಾವಾಗ ಇಲ್ಲಿ ಇದು ಮಾಡ್ತೀನಿ ಅಂತ ಆಸೆ ಪಡ್ತಾ ಇದ್ದಾಳೆ, ಗೊತ್ತಾಯ್ತಲ್ಲ. ಆದರೆ ಸ್ವಲ್ಪ ಹಣ ಮಾಡಬೇಕು ಅಂತ ಹೇಳಿ ಹೋಗಿದ್ದಾಳೆ, ದುಡಿಬೇಕು, ತನ್ನ ಕಾಲ ಮೇಲೆ ನಿಲ್ಲಬೇಕು. ಮುಂದೆ ಅವಳದು ಸುಮಾರು ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಎಲ್ಲ ಇರ್ಬೋದು, ಅದಕ್ಕೆ ಬೇಕಲ್ವಾ ಅಂತ ಹೇಳಿ ಹೋಗಿದ್ದಾಳೆ. ಎಲ್ದಿದ್ರೆ ಯಾರು ಹೋಗ್ತಾರೆ? ಹೋಗೋದಿಲ್ಲ ಅಲ್ವಾ. ಕಷ್ಟ ಆಗುತ್ತೆ ಅಲ್ಲಿ ಅವಳಿಗೆ. ಈಗ ಕೂಡ ತುಂಬ ಮಿಸ್ ಮಾಡ್ತಾ ಇರ್ತಾಳೆ. ಆದರೆ ಇವತ್ತು ಹೊರಗಡೆ ಹೋಗ್ತಾಳಂತೆ, ಅವಳ ಫ್ರೆಂಡ್ ಕೂಡ ಇದ್ದಾರೆ ಅಲ್ಲಿ, ಹಾಗೆ ಎಲ್ಲರೂ ಹೊರಗಡೆ ಹೋಗ್ತಾರಂತೆ. ಖುಷಿ ನನಗೆ ತುಂಬ. ನಾವು ಇಲ್ಲದಿದ್ದರೂ, ನಮ್ಮ ಪ್ರೆಸೆಂಟಲ್ಲಿ ಇಲ್ಲದಿದ್ದರೂ, ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋರು ಯಾರಾದರೂ ಇದ್ದಾರಲ್ಲ ಆ ದೇಶದಲ್ಲಿ ಕೂಡ ಅಂತ ಹೇಳಿ ತುಂಬ ಖುಷಿ ನನಗೆ. ಖುಷಿಯಾಗಿದ್ದಾಳೆ ಇವತ್ತು, ಹೋಗ್ತೀನಿ ಹಾಗೆ ಅಂತ ಹೇಳ್ತಾ ಇದ್ಲು. ಹಾಗೆ ಖುಷಿ ನನಗೆ ಅಂತ ಹೇಳೋದು. ಫಸ್ಟಿಗೆ ಈಗ ನಾನು ಸ್ನಾನ ಮಾಡಿ ಬರ್ತೀನಿ, ಸೆಲೆಬ್ರೇಟ್ ಮಾಡೋಣ, ಕೇಕೆಲ್ಲ ಕಟ್ ಮಾಡೋಣ, ಆಮೇಲೆ ಇದು ಮಾಡೋಣ ಎಂತ ಹೊರಡೋಣ. ಯಾಕೆ ಸ್ವಲ್ಪ ಕೆಲಸ ಉಂಟು ಬೇರೆ ನನಗೆ ಮಧ್ಯದಲ್ಲಿ, ಅದೆಲ್ಲ ಹಾಗೆ ಹೊರಡೋದು ಅಂತ ಹೇಳಿ ಎನಿಸಿದ್ದೀನಿ. ಹಾಗೆ ಇವಾಗ ಕೂಡ ಮಿಸ್ ಮಾಡ್ತಾಳೆ. ಮಕ್ಕಳು ದೂರ ಹೋದ್ರು ಅಂತ ಹೇಳಿದರೆ ದೂರನೇ ಆಗಿದ್ರು ಅಂತೇಳಿ ಅರ್ಥ ಅಲ್ಲ. ಸುಮಾರು ಜನ ಕೇಳ್ತಾಯಿದ್ರು ಕ್ವೆಶನ್, ಅದಕ್ಕೆ ನಾನು ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ನಮ್ಮದು ಉಂಟಲ್ಲ, ಮಕ್ಕಳಿಗೆ ನಾವು ನೋಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಆವಾಗ ಏನಾಗ್ತಾರೆ, ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗಲ್ಲ, ನಮ್ಮನ್ನು ಯಾವಾಗಲೂ ನೆನಪು ಮಾಡ್ತಾರೆ, ನಮ್ಮನ್ನು ಮಿಸ್ ಮಾಡ್ತಾರೆ. ಆ ರೀತಿ ನಾವು ನೋಡ್ಕೊಳ್ಬೇಕು. ಇಲ್ದಿದ್ರೆ ಏನಾಗುತ್ತೆ, ಮಕ್ಕಳು ಬೇಗ ದೂರ ಆಗ್ತಾರೆ, ಕೆಲಸಕ್ಕಂತ ಹೊರಗಡೆ ಹೋಗ್ತಾರೆ, ಮತ್ತು ಅಲ್ಲಿ ಸೆಟ್ಲ್ ಆಗ್ತಾರೆ. ಆಮೇಲೆ ನಮ್ಮ ನೆನಪೇ ಇರೋದು. ನಾವು ಅವರಿಗೋಸ್ಕರ ಇಷ್ಟೆಲ್ಲ ಮಾಡಿರ್ತೀವಿ, ಇಷ್ಟು ದೊಡ್ಡ ದೊಡ್ಡ ಮನೆ ಕಟ್ತೀವಿ, ಎಲ್ಲವೂ ಮಾಡ್ತೀವಿ, ಆಮೇಲೆ ಈ ದೊಡ್ಡ ಮನೆಯಲ್ಲಿ ನಾವಿಬ್ಬರೇ ಇರ್ತೀವಿ. ಈ ರೀತಿ ಆಗುತ್ತೆ. ಆದರೆ ಕೆಲವ್ರದ್ದು ಹೇಳಲಿಕ್ಕಾಗಲ್ಲ. ಈಗ ನಮ್ಮ ಮಕ್ಕಳು ಕೂಡ ಮುಂದೆ ಅವರವರ ಫ್ಯೂಚರಲ್ಲಿ ಏನು ಪ್ಲ್ಯಾನ್ ಉಂಟು, ಹೋಗ್ಬೋದು, ಹೊರಗಡೆ ಇರ್ಬೋದು, ಇದು ಮಾಡ್ಬೋದು. ಆದರೆ ನಂಗೆ ಗೊತ್ತು ಅವರ ಬಾಂಡಿಂಗ್ ಗಟ್ಟಿ ಇದೆ, ಬರ್ತಾರೆ, ಇರ್ತೀವಿ ಒಟ್ಟಿಗೆ ಹಾಗೆ ಅಂತೇಳಿ. ಮುಂದೆ ಗೊತ್ತಿಲ್ಲ, ದೇವರು ನೋಡಬೇಕು ಅಲ್ವಾ. ನಾನು ಎಲ್ಲರಿಗೂ ಹೇಳೋದು, ಹೊರದೇಶಕ್ಕೆ ಹೋಗ್ತಾರೆ, ತಂದೆ ತಾಯಿ ಅಂದರೆ ತಂದೆ ತಾಯಿಗೆ ಕಷ್ಟ, ಸಣ್ಣ ಮನೆಯೆಲ್ಲ ಇರ್ತೀವಿ ಅಂತ ಹೇಳಿ ಕಷ್ಟ ಆಗುತ್ತೆ ಹಾಗೆ ಅಂತೇಳಿ ಹೊರ ದೇಶಕ್ಕೆ ಹೋಗ್ತಾರೆ. ಅಂದರೆ ಮನೆ ಕಟ್ಟಿಸಬೇಕು, ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು, ಮದುವೆ ಆಗಬೇಕು, ಒಟ್ಟಿಗಿರಬೇಕು ಅಂತೇಳಿ ಒಂದು ಆಸೆಯಿಂದ ಹೊರಗಡೆ ಹೋಗ್ತಾರೆ. ಹೊರದೇಶಕ್ಕೆ ಹೋದ್ಮೇಲೆ ಏನು ಮಾಡ್ತಾರೆ, ಅಲ್ಲಿಂದ ದುಡ್ಡು ಕಳಿಸ್ತಾರೆ, ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಚೆನ್ನಾಗಿರ್ತಾರೆ, ಆಮೇಲೆ ಮದುವೆ ಕೂಡ ಆಗ್ತಾರೆ, ಎಲ್ಲನೂ ಆಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಆಮೇಲೆ ಆ ದೊಡ್ಡ ಮನೆಯಲ್ಲಿ ತಂದೆ ತಾಯಿಯನ್ನು ಬಿಡ್ತಾರೆ, ಅವರವ್ರ ದೇಶದಲ್ಲಿ ಸೆಟ್ಲ್ ಆಗ್ತಾರೆ, ಅಥವಾ ಅವ್ರ ದೇಶಕ್ಕೆ ಮತ್ತೆ ಹೋಗ್ತಾರೆ ಅಲ್ವಾ. ಆವಾಗ ಏನು ಪ್ರಯೋಜನ? ಇಷ್ಟು ದೊಡ್ಡ ಮನೆಯಲ್ಲಿ ಏಜ್ ಆದಮೇಲೆ ಆ ತಂದೆ ತಾಯಿ ಹೇಗೆ ಸಫರ್ ಮಾಡ್ತಾರೆ, ತುಂಬ ಕಷ್ಟ ಆಗುತ್ತಲ್ವ. ಅದಕ್ಕೆ ನಾನೇ ಅಂತ ಹೇಳೋದಂದರೆ, ಮಕ್ಕಳೇ ನೀವು ಎಂತ ಮಾಡಬೇಕು, ಈಗ ನಾವು ನಮ್ಮಿಂದ ಈಗ ಸಾಧ್ಯ ಆಯಿತು, ನಾವು ಇವಾಗ ಮನೆ ಕಟ್ಟಿದ್ವಿ, ಮಕ್ಕಳು ದೊಡ್ಡ ಆಗೋ ಮೊದಲು ಒಟ್ಟಿಗಿದ್ವಿ, ಆಮೇಲೆ ಈಗ ನೋಡಬೇಕು ಅವ್ರು ಮುಂದೆ ಹೋಗ್ಬೋದು. ಆದರೆ ಎಷ್ಟು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇರ್ತೀರಿ ನೋಡಿ, ತುಂಬ ಚೆನ್ನಾಗಿರಿ. ಯಾಕೆ ಮುಂದೆ ಯಾವ ರೀತಿ ಆಗುತ್ತೆ ನಮಗೆ ಗೊತ್ತಾಗಲ್ಲ, ನಮ್ಮ ಫ್ಯೂಚರ್ ಯಾವ ರೀತಿ ಏನಾಗುತ್ತೆ, ಟರ್ನ್ ಆಗುತ್ತೆ ನಮ್ಗೆ ಹಾಗಾಗಿ ಎಷ್ಟು ನೀವು ಇರ್ತೀರಿ ಫ್ಯಾಮಿಲಿಯೊಂದಿಗೆ ಆದಷ್ಟು
ಜಾಸ್ತಿಯಾಗಿ ಮಾತಾಡಲಿಕ್ಕೆ, ಒಟ್ಟಿಗೆ ಇರಲಿಕ್ಕೆ, ಒಟ್ಟಿಗೆ ಊಟ ಮಾಡಲಿಕ್ಕೆ, ಟಿ ವಿ ನೋಡೋದಿರಲಿ, ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಆದಷ್ಟು ಇಡೀ ದಿನ ಮೊಬೈಲಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಅವರೊಟ್ಟಿಗೆ ಹೊರಗಡೆ ಹೋಗಿ ಹೀಗೆ ಮಾಡೋದಕ್ಕಿಂತ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ತಿರುಗಾಡಿ ಆದಷ್ಟು ಟೈಮನ್ನು ಜಾಸ್ತಿ ಹಣ ಖರ್ಚು ಮಾಡಬೇಕಂತ ಇಲ್ಲ. ಅಥವಾ ಹಣ ಇದ್ದವರಿಗೆ ಮಾತ್ರ ಇಂಥದ್ದೆಲ್ಲ ಆಗುತ್ತಂತ ಇಲ್ಲ. ಮನೆಯಲ್ಲಿ ಗಂಜಿ ಊಟ ಮಾಡೋದಾದರೆ ಒಟ್ಟಿಗೆ ಊಟ ಮಾಡಿ, ಒಟ್ಟಿಗೆ ಇರಿ. ಎಲ್ಲಾದರೂ ಬಸ್ಸಲ್ಲಿ ಹೋಗೋದಾದರೆ ಒಟ್ಟಿಗೆ ಒಂದು ತಿರುಗಾಡಲಿಕ್ಕೆ ಹೋಗಿ, ಈ ರೀತಿ ಇವಾಗ ಟೈಮನ್ನು ನೋಡಿ ಆದಷ್ಟು ಸ್ಪೆಂಡ್ ಮಾಡಿ. ಮುಂದೆ ಏನಾಗುತ್ತೆ, ಏನು ಪ್ಲ್ಯಾನ್ ದೇವರದ್ದು ಏನಾಗುತ್ತೆ ನಮಗೆ ಏನು ಗೊತ್ತಿರಲ್ಲ. ಅದಕ್ಕೆ ಹೇಳೋದು ನಾನು ಯಾವಾಗಲೂ ಹಾಗೆ ನೋಡಿ. ಆವಾಗ ನಾನು ಹೇಳೋದು ಮೊನ್ನೆ ಕೂಡ ಹೇಳಿದ್ದೀನಿ, ಇದೇ ಫ್ಯಾಮಿಲಿ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಸಿಗುತ್ತಾ ಅಥವಾ ನೆಕ್ಸ್ಟ್ ಜನ್ಮ ನಮಗೆ ಉಂಟಾ, ಯಾರಿಗೇನು ಗೊತ್ತಿರಲ್ಲ ಅಲ್ವಾ. ಹಾಗೆ ಇವಾಗ ಹೇಗಿದ್ದೀರಿ ನೋಡಿ, ತುಂಬ ಖುಷಿಯಾಗಿರಿ. ಸಣ್ಣ ಪುಟ್ಟ ಏನೋ ಒಂದು ಆಯಿತು ಮಾತಾಡಿದ್ರು ಅದನ್ನು ಮನಸ್ಸಲ್ಲಿಟ್ಟು ಇದು ಮಾಡೋದಕ್ಕಿಂತ ಬಿಟ್ಟು ಬಿಡಿ. ಸ್ವಲ್ಪ ಬೇಜಾರಾಗುತ್ತೆ, ಎಂತ ಮಾಡೋದು, ಬಿಟ್ಟು ಬಿಡಿ ಅದನ್ನು. ಹಾಗೆ ಇದ್ರೇ ಒಳ್ಳೆಯದು. ಕೆಲವರು ಕೇಳ್ತಾರೆ, ನಿಮಗೆ ಯಾಕೆ ಇಷ್ಟೊಂದು ಪೇಷನ್ಸ್, ನೀವು ಇಷ್ಟು ಪೇಷನ್ಸಲ್ಲಿ ಹೇಗಿದ್ದೀರಾ ಅಂತೇಳಿ. ತುಂಬ ಫ್ಯಾಮಿಲಿ ಜೊತೆ ಇರುವಾಗ ಒಬ್ಬೊಬ್ಬರನ್ನು ನಾವು ಒಂದೊಂದು ರೀತಿಯಲ್ಲಿ ಟ್ರೀಟ್ ಮಾಡುವಾಗ ಆ ಪೇಷನ್ಸ್ ತಾನಾಗಿ ಬರುತ್ತೆ ನಮಗೆ. ಇಲ್ದಿದ್ರೆ ಉಂಟಲ್ಲ, ನಾವು ಹೀಗೆ ಇರ್ಲಿಕ್ಕೆ ಉಂಟಾ, ಇದೇ ನಾನು ಫೈಟ್ ಮಾಡ್ತಾ ಇರಬೇಕಾಗುತ್ತೆ ಅಲ್ವಾ. ಹಾಗೆ ಏನು ಮಾಡೋದು, ನಾನು ಗ್ರೇಟ್ ಅಲ್ವಾ. ಎಲ್ಲರನ್ನು ಕ್ಷಮಿಸುವ ದೇವಿ ನಾನು. ಆದರೆ ನನ್ನ ರಗಲೆಗೆ ಯಾರಾದರೂ ಬಂದರೆ ಮಾಡಿಬಿಡ್ತೀನಿ, ಕಡ್ದು ಬಿಡ್ತೀನಲ್ಲ, ಬಿಡೋದಿಲ್ಲ ಅವರನ್ನು. ಹಾಗೆ ನೋಡಿ, ತುಂಬ ಪ್ರೀತಿಯಿಂದ ಇದ್ದರೆ ಅವರಿಗೆ ನಾನು ಎಷ್ಟು ಬೇಕಿದ್ರೂ ಪ್ರೀತಿ ಕೊಡ್ತೀನಿ. ಏನು ತಪ್ಪು ಮಾಡಿದರೂ ಕ್ಷಮಿಸಲಿಕ್ಕೆ ನಾನು ರೆಡಿ ಇದ್ದೀನಿ. ಆಗಿದ್ದು ಆಯಿತು ಅಂತೇಳಿ ಬಿಟ್ಟು ಬಿಡಲಿಕ್ಕೂ ರೆಡಿ ಇದ್ದೀನಿ. ಆದರೆ ಅದರ ಮೇಲೆ ಕೂಡ ನಮ್ಮ ತಲೆ ಮೇಲೆ ಬಂದು ಕುಣಿತಾರೆ ನೋಡಿ, ಆವಾಗ ಬರುತ್ತೆ ಸಿಟ್ಟು. ಇಷ್ಟೆಲ್ಲ ಮಾಡಿದ ಮೇಲೆ ಆವಾಗ ಬರುತ್ತೆ ಸಿಟ್ಟು. ಆಮೇಲೆ ನಾನು ಬಿಡೋದಿಲ್ಲ. ಯಾಕೆ ಬಿಡಬೇಕು? ನಾನು ತಪ್ಪು ಮಾಡಿದರೆ ತಾನೇ ಬಿಡಬೇಕು. ನಾನು ತಪ್ಪು ಮಾಡಲಿಲ್ಲ, ಯಾಕೆ ಬಿಡಬೇಕು ಅಲ್ವಾ. ಹಾಗೆ ಏನೂ ಕೂಡ ಉಂಟು ಕೆಲವು ಹೇಳಲಿಕ್ಕೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ ನೋಡಿ, ಅದರಲ್ಲಿ ಇನ್ನೂ ಕೂಡ ನಿಮ್ಗೆ ಇಂಟ್ರೆಸ್ಟಿಂಗ್ ಕೆಲವು ಹೇಳ್ತೀನಿ. ನಾನು ಬಿಡೋದಿಲ್ಲ. ನನ್ನ ಮನೆ ಆಗೋ ತನಕ ನಾನು ನನ್ನ ಮನೆ ಭಸ್ಮ ಮಾಡಿದ್ದಾರೆ ನೋಡಿ, ಅವರನ್ನು ಬಿಡೋದಿಲ್ಲ. ಗೊತ್ತಾಯ್ತಲ್ಲ, ಮನೆ ಆದಮೇಲೆ ನೋಡೋಣ. ಓಕೆ, ರೆಡಿಯಾಗಿ ಬಾಯ್ ಬಾಯ್ ಬಾಯ್. ಓಕೆ, ಇದು ವಿನ್ಯಾಸ ಲೆಕ್ಕದಲ್ಲಿ ನಮಗೆ ರಕ್ಷಾಬಂಧನ್ ಸ್ಪೆಷಲ್ ಬಿಸಿ ಬಿಸಿ ಜಿಲೇಬಿ ಹಾಗೂ ಮಾಲ್ಪುರಿ ಅಂತ. ಓಪನ್ ಮಾಡಿದ್ದು. ಥ್ಯಾಂಕ್ ಯು ವಿನ್ಯಾಸ್. ಹ್ಯಾಪಿ ರಕ್ಷಾಬಂಧನ್. ಚೆನ್ನಾಗಿದೆ. ಜಿಲೇಬಿ ಮಾಲ್ಪುರಿ ಬಿಸಿ ಉಂಟು. ಓ, ಬಿಸಿ ಬಿಸಿ ಮಾಲ್ಪುರಿ ನನಗೆ ಫೇವ್ರೇಟ್. ನಮ್ಮದು ಈಗ ತುಂಬ ದಿನ ತಿನ್ನೋದೆ ಶುಗರ್ ಮುಟ್ಟಲ್ಲ. ಓಕೆ, ಇವತ್ತು ನಮ್ಮ ತಿಮ್ಮಿ ಬರ್ಡೇ, ಹಾಗಾಗಿ ನಾವು ಕೇಕ್ ತೊಗೊಂಡು ಬಂದಿದ್ದೀವಿ. ಈಗ ಅವಳಿಗೆ ಕಾಲ್ ಕೂಡ ಮಾಡಬೇಕು. ಹಾಗೂ ಇದು ಹ್ಯಾಪಿ ಬರ್ಡೇ ತಿಮ್ಮಿ. ಬರ್ಡೇ ಮಾತ್ರ ಉಲ್ಟಾ ಹಾಕಿದ್ದಾನೆ ಪಜ್ಜು. ಉಂಟು. ಇದು ನಾನು ಮತ್ತು ಅಣ್ಣ ಮತ್ತು ನನ್ನ ಲೆಕ್ಕದಲ್ಲಿ ಹ್ಯಾಪಿ ಬರ್ಡೇ ತಿಮ್ಮಿ ಅಂತ. ಇದು ಅವಳ ಗಿಫ್ಟ್ ನಾವು ರೆಡಿ ಮಾಡಿಟ್ಟಿದ್ದು ಈ ವರ್ಷದ್ದು. ಆ ವರ್ಷದ್ದು ಕೂಡ ಉಂಟು ಅವಳದು, ಅವಳ ಕಬಟ್ಟಲ್ಲಿ ಉಂಟು. ಅದನ್ನು ಅವಳು ಬಂದೇ ಓಪನ್ ಮಾಡಬೇಕು. ಇದು ಅವಳದು, ನಮ್ಮದು ಎಲ್ಲರ ಲೆಕ್ಕದಲ್ಲಿ. ಹಾಗಾಗಿ ಅವಳು ಬಂದೇ ಓಪನ್ ಮಾಡಲಿ. ಅವಳು ಅವಾಗಲೇ ತೋರಿಸ್ತಾಳೆ ನಿಮ್ಗೆ ಏನೆಲ್ಲ ನಾವು ತೊಗೊಂಡು ಬಂದು. 2 ವರ್ಷದ ಗಿಫ್ಟ್ ಕೂಡ ನಾವು ಅವಳಿಗೆ ರೆಡಿ ಮಾಡಿ ಇಟ್ಟಿದ್ದೀವಿ. ಅವಳಿಗೆ ಗೊತ್ತಿಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅಂತ ಹೇಳಿ. ಆದರೆ ಈ ಸಲ ನಾನು ತೋರಿಸ್ತೀನಿ ಅವಳಿಗೆ. ಕಟ್ಕರಿ ಇರುತ್ತೆ ಮಿರ್ಗಿ ಕಟ್ಕರಿ. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಬಂಗ್ಲೂ. ಹ್ಯಾಪಿ ಬರ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು and keep you. Happy birthday to you. Discount. Kagak. Amen.
ಅಪ್ಪನಿಗೆ ಬಿಡಿ. ಅನಿಕೆ ಸೋ ಬಿಡು ಮಮ್ಮಿ. ಅವನಿಗೆ ಅದೇ ಬೇಕಿತ್ತು, ಸುಮ್ಮನೆ ನೆವ ಮಾತ್ರ ನಿಂದು. ಕುರಿಯರ್ ಮಾಡ್ತೇನೆ ಬಿಡು. ಕುರಿಯರ್ ಅವನಿಗೆ ಯಾವ್ದು ಬೇಕು ಅದೇ ತಗೊಂಡು ಬಂದಿದ್ದಾರೆ. ಕುರಿಯರ್ ಮಾಡ್ತೀನಿ. ಕುರಿಯರ್ ಬೈಟ್ಗೆ ಕುರಿಯರ್ ಮಾಡ್ತೀನಿ ನಾನು. ವೆಲ್ಕಮ್ 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 ಪುರಿವಾಯ್. ನೋಡು, ಇದು ಗಿಫ್ಟ್ ನಿಂದು. ಹಾಗೇನೆ ನೋಡಿ, ಅದೇ ಬಾಕ್ಸ್ ಅದೇ ಸೇಮ್ ಇರುತ್ತೆ, ಕಬಟ್ ಒಳಗಿದೆ. ಆ ವರ್ಷದ ಕೂಡ ಇದೆ. ನೀವು ಆ ವರ್ಷದ ನಾವು ಹೇಳಿರ್ಲಿಲ್ಲ, ಆದ್ರೆ ಆ ವರ್ಷದ ಕೂಡ ಇದೆ, ಈ ವರ್ಷದ ಕೂಡ ಇದೆ. ನೀನೇ ಬಂದು ನಿನ್ನ ಕೈಯಾರೆ ಓಪನ್ ಮಾಡಿ ತೋರಿಸ್ಬೇಕು. ಇಲ್ಲ, ಪ್ರಾಂಕ್ ಇಲ್ಲ ನಿಮಗೆ, ಸತ್ಯ ಪ್ರಾಮಿಸ್ ಇಲ್ಲ. ಸ್ಪೆಷಲ್ ಸ್ಪೆಷಲ್ ಅಣ್ಣನ ಲೆಕ್ಕದಲ್ಲಿ ಮತ್ತೆ ನೀನ್ ಬಂದ ಮೇಲೆ ಸ್ಪೆಷಲ್ ಉಂಟಂತೆ. ಅದು ಈ ಒಂದರಲ್ಲಿ ಉಂಟು, ಅದು ನೀನು ಬರೋ ಓಪನ್ ಮಾಡು. ಸ್ಪೆಷಲ್ ಇರ್ತದೆ, ಸ್ಪೆಷಲ್. ನಮ್ದು ಒಳ್ಳೇದುಂಟು ಅದ್ರಲ್ಲಿ, ಅದು ನಾವು ಓಪನ್ ಮಾಡಲ್ಲ, ನಾವು ಓಪನ್ ಮಾಡಿ ತೋರಿಸೋದು ಬೇಡ ಅಂತ ಹೇಳಿ ಹಾಗೆ ಇಟ್ಟಿದ್ದೀವಿ. ಆ ವರ್ಷದ ಕೂಡ ಉಂಟು, ನಿನ್ನ ಕಬಟಲ್ಲಿ ಉಂಟು, ಎರಡೂ ಕೂಡ ನೀನು ಇದು ಮಾಡು ಬಂದು. ಓಕೆ ಎಂತರ ಇವಾಗ ಅಮ್ಮ ನೋಡಿ ಹೇಗೆ ಕಾಣ್ತದೆ. ಈಗ ಕಾಣ್ತಾ ಇದ್ದೀನಿ ರಾಯ್, ನಿನ್ನ ಅಮ್ಮನಿಗೆ ಕಾಣ್ತೀನ? ಇಲ್ಲ, ಮತ್ತೆ ಯಾರಂಗ ಕಳ್ಳ, ಮತ್ತೆ ಯಾರಂಗ ಕಾಣ್ತೀನಿ? ನೀವು ದೊಡ್ಡ ಅಕ್ಕ. ದೊಡ್ಡ ಅಕ್ಕ. ಹೌದಾ? ನಿನ್ನ ದೊಡ್ಡ ಅಕ್ಕ ನಾನು, ಗೊತ್ತಾಯ್ತಲ್ಲ. ಅಲ್ಲಿ ನೋಡಿ ಅಂತ ಇವತ್ತು ಬೇರೆ ಇಬ್ಬರದ್ದು ಕಡೆ. ಇವತ್ತು ಇದೇನು ಡ್ರೈವರ್ ಇಲ್ಲಿ ಚೇಂಜ್? ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಎಲ್ಲ ಹಿಂದೆ ಹೋಗಿದ್ದಾರೆ. ನೀನು ಎಂತ ಎಕ್ಸ್ಪೀರಿಯನ್ಸಾ ನಿಂದು? ನಾನು ಇಲ್ಲಿಂದ ಮುಡಿಪು ಹೋಗ್ತೀನಿ, ಮುಡಿಪಿಂದ ಇಲ್ಲಿ ಬರ್ತೀನಿ, ಅದು ನನ್ನ ಎಕ್ಸ್ಪೀರಿಯನ್ಸ್. ಓಕೆ ಓಕೆ ಓಕೆ. ಇವಾಗ ಹೊರಟ್ವಿ ನಾವೆಲ್ಲರೂ. ಇವತ್ತು ತಿಮ್ಮಿ ಬರ್ಡೇ ಅಲ್ವಾ, ಅವಳ ಲೆಕ್ಕದಲ್ಲಿ ನಮಗೆ ಪಾರ್ಟಿ. ನಾವು ಕೊಡೋದಲ್ಲ, ಅವಳೇ ಕೊಡುದು ನಮಗೆ. ಆ ಸಲ ಕೂಡ ಅವಳು ಮನೆಗೆ ತರಿಸಿದ್ಲಲ್ಲ ಎಲ್ಲ. ಈ ಸಲ ನಿಮ್ಗೆ ಏನು ಬೇಕು ನೀವು ತಿನ್ಕೊಂಡು ಬನ್ನಿ ಅಂತ ಹೇಳಿ ನಮಗೆ ಹೊರಗೆ ಕಳಿಸಿದ್ದಾಳೆ. ಹಾಗೆ ಆದರೆ ಮಮ್ಮಿ ಹಾಗೂ ಡ್ಯಾಡಿ ಮಿಸ್ ಆದರು, ಅವರು ಮನೆಗೆ ಹೋಗಿದ್ದಾರೆ ಬಂಟ್ವಾಳ. ಹಾಗೆ ಅವರು ಮಿಸ್ ಆದರು, ನಾವಿದ್ದೀವಿ. ಗಾಡಿ ಯಾರು ಬಿಡ್ತದೆ? ಗಾಡಿ ನಮ್ಮ ಫುಲ್ ಎಕ್ಸ್ಪೀರಿಯನ್ಸ್ ಮುಡಿಪು ಡ್ರೈವರ್. ಓಕೆ, ಈಗ ಹೋಗೋಣ. ಇಲ್ಲೇ ನಾವು ಹೋಗ್ತಾ ಇದ್ದೀವಿ, ದೂರ ಎಲ್ಲೂ ಹೋಗ್ತಾ ಇಲ್ಲ. ಮನಸ್ಸು ಕೂಡ ಇಲ್ಲ ದೂರ ಹೋಗ್ಲಿಕ್ಕೆ. ಆದರೆ ಅವಳು ಒಂದು ಹೇಳಿದಾಳಂತ ಹೇಳಿ ಅವಳಿಗೂ ಖುಷಿ ಆಗಲಿ ಅಂತೇಳಿ ಹೋಗೋದು, ನಾವು ಹೊರಡೋದು. ಈಗ ಸೀದಾ ಇಲ್ಲೇ ಹತ್ತಿರ ಒಂದು ಉಂಟು ಮುಡಿಪಲ್ಲಿ, ಕುರಲ್ ಅಂತ ಹೇಳಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಫುಡ್ ಹೇಗಿದೆ ಅಂತ ಹೇಳಿ. ಬಂದ್ವಿ ರೆಸ್ಟೋರೆಂಟಿಗೆ, ಕುರಲ್ ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್. ಚೆನ್ನಾಗಿದೆಲ್ಲ ಇದು. ಇವಾಗ ಇಲ್ಲಿ ಬಂದ್ವಿ. ಇಲ್ಲಿ ಒಂದು ಎಂಡ್ ಸೀಟಿಂಗ್ ಸಿಕ್ಕಿತ್ತು ನಮಗೆ ವ್ಯೂ ಜೊತೆ. ತಿನ್ಬೇಕಮ್ಮ? ನನಗೆ ದೇಸಿ ಕುಜಿನ್ ಬೇಕು, ಬಿರಿಯಾನಿ, ದಮ್ ಬಿರಿಯಾನಿ, ಟಿಕ್ಕ ಬಿರಿಯಾನಿ, ಪಲಾವ್ ರೈಸ್, ಸ್ಟೀಮ್ ರೈಸ್, ಬಾಯ್ಲ್ಡ್ ರೈಸ್, ಬಿರಿಯಾನಿ ರೈಸ್. ಇದು ಬೇಡ, ಬಿರಿಯಾನಿ ಇನ್ನೊಂದು ಪಲಾವ್ ರೈಸ್, ರೈಸ್. ಎಂತ ಉಂಟು ಇದು? ಚಿತ್ರಾನ್ನ. ಅಲ್ಲ, ಬಿರಿಯಾನಿ ಇನ್ನೊಂದು ದೊಣ್ಣೆ ಬಿರಿಯಾನಿ, ಬಿರಿಯಾನಿ ಅಲ್ಲ, ಬೇರೆ ಕುಷ್ಕ, ಕುಷ್ಕ. ಒಂದು ಕಡೆ ತಿಮ್ಮಿದ್ದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಇನ್ನೊಂದು ಕಡೆ ದುಬೈಯಲ್ಲಿ ಕೂಡ ಅವಳ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಆಗ್ತಾ ಇತ್ತು.
ನೋಡಿ ಅಂತೆ ಕುಡಿಯೋದು, ಶಾರ್ಟ್ಸ್ ಎಲ್ಲ ಕುಡಿಯೋದು ಅಮ್ಮ. ಅಮ್ಮ ಏನು ಚಿಕ್ಕ ಚಿಕ್ಕ ಕುಡಿಯಲ್ಲ. ಹಾ, ಎಲ್ಲ ದೊಡ್ಡ ದೊಡ್ಡದು ಬ್ಲೂ ಕಲರ್ದೆಲ್ಲ ಕುಡಿಯೋದು. ಅಲ್ಲೇ ನಿಮ್ದು ಇದೇನು ಹಾರ್ಪಿಕ್ ಅಂದ್ರೆ ಹಾರ್ಪಿಕ್ ಟಾಯ್ಲೆಟ್ ಕ್ಲೀನರು. ನಂದು ಸಣ್ಣ ಗ್ಲಾಸ್ ಅಲ್ಲೇ ನೋಡಿ, ದೊಡ್ಡ ಬಾಟಲ್ ಇದು ನಿಮ್ದು ಒಬ್ಬನೇ. ಸ್ವಲ್ಪ ನಮಗೆ ಇದು ಬೇಕಿತ್ತು ಬ್ರೇಕ್. ಅಲ್ಲಿ ಉಂಟು ಲಾಲ್ ಹಾರ್ಪಿಕ್, ಬಾತ್ರೂಮ್ ಗಿಲಿ और नीला ಹಾರ್ಪಿಕ್. ರಿಯಾಕ್ಷನ್ ನೋಡುದು ಅಮ್ಮಂದು. 3, 2, 1 ಗುಡ್ಕು. ಎಕ್ಸ್ಪ್ರೆಷನ್ ಕೊಡಿ ಅಮ್ಮ, ಎಕ್ಸ್ಪ್ರೆಷನ್ ಕೊಡಿ. ಓಹೋ ಮಾಡಿ. ಹಾ, ಅದು ನೀವು ಹಾಗೆ ಹೇಳಿದ್ದ, ನೀವೇನು ಹೇಳಿದ್ದು? ಡೀಪ್ ಫ್ರೈ ಇದೆ ಸಂತೆ. ಅವರಿಗೆ ಡೀಪ್ ಫ್ರೈ ಇಷ್ಟ ಮಶ್ರೂಮ್. ಓಕೆ, ಈ ಕುರಲಲ್ಲಿ ನಾವು ತರಿಸಿದ ಎಲ್ಲ ಐಟಮ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಖುಷಿ ಆಯ್ತು ನಿಮಗೆ. ಒಂದೊಂದರದ್ದು ಡಿಫ್ರೆಂಟ್ ಟೇಸ್ಟ್ ಇತ್ತು. ಹಾಗೆ ನೀವು ಕೂಡ ಇಲ್ಲಿಯವರ ಯಾರಾದರೂ ಇದ್ದರೆ ಟ್ರೈ ಮಾಡ್ಬೋದು. ರೇಟಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಎನಿಸ್ತು ನನಗೆ, ಆದರೆ ಕ್ವಾಂಟಿಟಿ ಕೂಡ ಚೆನ್ನಾಗಿತ್ತು, ಇಷ್ಟ ಕೂಡ ಆಯಿತು. ಓಕೆ, ನಮ್ಮದು ಪಾರ್ಟಿ ಆಯ್ತು. ಹೋಯ್ ಬಾಯ್ಸ್, ಈ ಬಾಯ್ಸ್ ನಾನೊಬ್ಬಳೇ ಇಲ್ಲಿ, ಎಲ್ಲರೂ ಎರಡು ಇದ್ದಾರೆ. ಗಂಟಗಳು ಇಲ್ಲಿ ಇಲ್ಲೊಂದಿದೆ. ಇಲ್ಲಿ ಒಂದು ಹಾಫ್. ಓಕೆ, ಪಾರ್ಟಿ ಆಯ್ತಾ? 4 ಬಾಯ್ಸ್, 1 ಗರ್ಲ್, ಇನ್ನೊಂದು ಹಾಫ್ ಬಾಯ್ ಗರ್ಲ್. ಓಕೆ, ಪಾರ್ಟಿ ಎಲ್ಲ ಆಯ್ತಾ? ಆಯ್ತು. ಖುಷಿ ಆಯ್ತಾ? ಆಯ್ತು. ಹೋಗಿ ಮನೆಗೆ ಹೋಗೋಣ. ರೈಟ್